ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ. ಸೊ ಇವತ್ತು ಕುಜಗ್ರಹ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿ ಪ್ರವೇಶ ಆಗ್ತಾ ಇದೆ. 2ನೇ ತಾರೀಕು ಆಗಸ್ಟು ಪ್ರವೇಶ ಆದರೆ ಸೊ ಅದು ಸೆಪ್ಟೆಂಬರ್ 18ನೇ ತಾರೀಕುವರೆಗೂ ಕೂಡ ಮಿಥುನ ರಾಶಿನಲ್ಲಿ ಪ್ರತಿಯೊಬ್ಬರಿಗೂ ಫಲ ಕೊಡುತ್ತೆ. ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ನಿಮಗೆ ಕುಜ ನಡೀತಾ ಇದ್ರೆ ನಾನು ಹೇಳ್ತಕ್ಕಂಥ ಫಲ 20-30% ಗೋಚಾರ ಫಲ ಅಪ್ಲೈ ಆಗ್ತಕ್ಕಂಥದ್ದು. ಎಲ್ಲೋ ನಡೀತಾನೆ ಇಲ್ಲ ಅಂದರೆ ನಿಮಗೆ ಯಾವುದು ಅಪ್ಲೈ ಆಗಲ್ಲ. ಸೊ ಇದನ್ನು ಫಸ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ. ಸೊ ಕುಜ ನಮಗೆ ಜೀವನದಲ್ಲಿ ಧೈರ್ಯ ಕೊಡ್ತಕ್ಕಂಥ ಗ್ರಹ ಅಂತ ಕರೀತಾರೆ. ನಮ್ಮ ಜಾತಕದಲ್ಲಿ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ ಕೇಂದ್ರ ತ್ರಿಕೋನ ಅಂತ ಕರೀತಾರೆ, ಮಿತ್ರ ರಾಶಿ, ಸ್ವರಾಶಿ ಅಂತ ಕರೀತಾರೆ. ಸೊ ಅಲ್ಲಿ ಕೂತ್ಕೊಂಡಾಗ ನಮಗೆ ಕುಜ ಎವಿ ಸ್ಟ್ರಾಂಗ್, ಪವರ್ಫುಲ್. ಮತ್ತು ಅದು ಡಿಗ್ರಿ ವೈಸ್ ಯಾವ ಥರ ತೊಗೊಂಡಿದೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಡಿಗ್ರಿ ವೈಸ್ ವೀಕ್ ತಗೋತು ಅಂದರೆ ಒಳ್ಳೆ ರಾಶಿನಲ್ಲಿ ಕೂತ್ಕೊಂಡ್ರು ಕೂಡ ಸ್ವಲ್ಪ 50-50 ಆಗುತ್ತೆ. ಸೊ ನಮ್ಮ ಧೈರ್ಯ, ನಿರ್ಧಾರಗಳು, ಸೊ ಪ್ರತಿಯೊಂದನ್ನು ಕೂಡ ಈ ಕುಜಗ್ರಹದಿಂದ ತಿಳ್ಕೊಬೋದು ಪರಾಶರ ರೀತಿ. ಆದರೆ ಫಲ ಅಂತಕ್ಕಂಥದ್ದು ಸ್ವಲ್ಪ ಚೇಂಜ್ ಇರುತ್ತೆ ಯಾವಾಗಲೂ. ಗುಣಲಕ್ಷಣ ಅನ್ನೋದೇ ಸ್ವಲ್ಪ ಬೇರೆ ಕಾನ್ಸೆಪ್ಟು, ಫಲ ಅನ್ನೋದೇ ಸ್ವಲ್ಪ ಬೇರೆ ಕಾನ್ಸೆಪ್ಟು. ಸೊ ಎಲ್ಲರೂ ದೋಷ ಅಂತ ಹೆದರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕುಜ ಅಂತ ಬಂದಾಗ. ಆ ರೀತಿ ದೋಷವನ್ನು ಶಾಸ್ತ್ರದಲ್ಲಿ ಕೊಟ್ಟಿಲ್ಲ, ಏನು ಎದುರೋ ಅವಶ್ಯಕತೆ ಇಲ್ಲ. ಇವತ್ತು ಹೊರಗಡೆ ಅದನ್ನು ದೋಷಕ್ಕೆ ಪೂಜೆ ಗೀಜೆ ಅಂತೆಲ್ಲ ಮಾಡಿಸ್ತಾರೆ. ಸೊ ಅದೆಲ್ಲ ಕಂಪ್ಲೀಟ್ಲಿ ಫೇಕ್. ದೋಷ ಅಂತ ಇದ್ದು ಪೂಜೆ ಮಾಡಿಸ್ಕೊಂಡು ಕೂತ್ಕೊಂಡಿದ್ರೆ ಕರ್ಮಫಲ ಅನ್ನೋದೇ ಸುಳ್ಳಾಗ್ಬಿಡ್ತಾ ಇತ್ತು. ಇರೋ ನೆಗೆಟಿವ್ನ ನಾವು ಹಣೆ ಬರದಲ್ಲಿ ಏನು ಪಡ್ಕೊಂಬಂದಿರ್ತೀವಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮಂತ್ರ ತಂತ್ರಗಳು ಅಂತ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲೇ. ಅದು ಬಿಟ್ಟು ಬೇರೆ ಪೂಜೆ ಗೀಜೆ ಏನು ಅಂತ ಕೊಟ್ಟಿಲ್ಲ. ಪೂಜೆ ಇರ್ತಕ್ಕಂಥದ್ದು ನಮ್ಮ ಮನಸ್ಸಿನ ಶಾಂತಿ ಸಮಾಧಾನಕ್ಕೋಸ್ಕರ ಪೂಜೆ. ಭಗವಂತ ನನ್ನ ನೆನೆಸ್ಕೊಳ್ಳಿ ಅಂತ ಕೊಟ್ಟಿದ್ದಾನೆ ಹೊರತು ಪರಿಹಾರ ಮಾಡ್ತೀನಿ ಅಂತ ಅಲ್ಲ. ಸೊ ಪರಿಹಾರ ಅಂತಕ್ಕಂಥದ್ದು ನಿಮ್ಮ ಜಾತಕದಲ್ಲೇ ಇರುತ್ತೆ. ನಿಮ್ಮ ದಶಾಭುಕ್ತಿಗಳೇ ವೀಕ್ಷಕರೇ ಮೈಂಡಲ್ಲಿ ಇಟ್ಕೊಳ್ಳಿ. ಆ ಸಮಸ್ಯೆ ನಿಮಗೆ ಎಷ್ಟು ಬೇಗ ಹೋಗುತ್ತೆ, ಎಷ್ಟರ ಮಟ್ಟಿಗೆ ಪರಿಹಾರ ಆಗುತ್ತೆ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಿಮ್ಮ ಜಾತಕನೇ ಹೇಳಾಕ್ಬಿಡುತ್ತೆ. ಏನೋ ಎಕ್ಸ್ಟ್ರಾ ಮಾಡ್ಸೋದು ಬೇಕಾಗಿಲ್ಲ ಅದಕ್ಕೆ. ಇದೇ ರಿಯಾಲಿಟಿ. ಕಲಿಯುಗದಲ್ಲಿ ಇದನ್ನು ನಂಬಲ್ಲ. ನಾವೇನಾದರೂ ಮಾಡಿಸಿದ್ರೇ ಕ್ಲಿಯರ್ ಆಗೋದು ಅಂತ ಜನ ಪೂಜೆ, ಹೋಮ, ಅದು ಇದು ಎಕ್ಸೆಟ್ರಾ ಹಿಂದೆ ಬೀಳ್ತಾರೆ. ಸೊ ಹಿಂದೆ ಬಿದ್ದು ದುಡ್ಡು ಹಾಳು ಮಾಡ್ಕೋತಾರೆ, ಲಾಸ್ಟಿಗೆ ನಂಬಿಕೆನೂ ಹಾಳು ಮಾಡ್ಕೋತಾರೆ. ಶಾಸ್ತ್ರದ ಮೇಲೆ, ದೇವ್ರ ಮೇಲೆ ನಂಬಿಕೆನೂ ಹಾಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಏಕೆಂದರೆ ನಾವು ಯಾರ ಹತ್ರ ಜ್ಯೋತಿಷ್ಯ ಕೇಳ್ತಾ ಇದ್ದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೋಗ್ಬಿಟ್ಟು ತಲೆನೇ ಇಲ್ಲ ಅವನಿಗೆ, ಅವನ ಹತ್ರ ನಾನು ಅಸ್ಟ್ರಾಲಜಿ ಕೇಳ್ತೀನಿ ಅಂದರೆ ನಿಮಗೂ ಅದೇ ಇರಲ್ಲ ಅಷ್ಟೆ. ಯಾರಿಗಿರುತ್ತೆ ಅವ್ರು ಜಡ್ಜ್ ಮಾಡ್ತಾರೆ, ಈ ವ್ಯಕ್ತಿ ಹತ್ರ ಕೇಳ್ಬೋದಾ, ಈ ವ್ಯಕ್ತಿ ಹತ್ರ ಕೇಳ್ಬೋದಾ ಅಂತ. ಇವರೊಂದು ಹೇಳ್ತಾರೆ ಅವರೊಂದು ಹೇಳ್ತಾರೆ ಅಂತ ಯಾರು ಮಾತಾಡಲ್ಲ. ಯಾರು ಹೆಂಗೆ ಹೇಳ್ತಾರೆ ಅಂತ ಸ್ವಲ್ಪ ಬುದ್ಧಿ ಇರೋರಿಗೆ ಗೊತ್ತಿರುತ್ತೆ. ಯಾರು ರಿಯಾಲಿಟಿಯಾಗಿ ಮಾತಾಡ್ತಾರೆ, ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಜಗತ್ತಿಗೆ. ಸೊ ಎಲ್ಲ ರಿಯಾಲಿಟಿನ ವೀಕ್ಷಕರೇ ನೀವು ಜಡ್ಜ್ ಮಾಡಬೇಕು. ಯಾಕೆಂದ್ರೆ ನಿಮ್ಮ ಜೀವನ ನಿಮ್ಮ ಕೈಲೇ. ಅರ್ಥ ಮಾಡ್ಕೊಳ್ಳಿ. ನೀವು ಕೆಟ್ಟ ಆಯ್ಕೆ ಮಾಡ್ಕೊಂಡ್ರೆ ಕೆಟ್ಟದ್ದಾಗತ್ತೆ, ನಿಮಗೆ ಒಳ್ಳೆ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ. ಅಯ್ಯೋ ನಮಗೇನು ಗೊತ್ತಪ್ಪ ಅಂತ ನಾವು ಅಸಡ್ಡೆ ಮಾಡಿದರೆ, ಯಾರನ್ನೋ ಹೋಗಿ ಸುಮ್ಮನೆ ಕೇಳ್ತಾ ಇದ್ರೆ ಜಡ್ಜಿಂಗ್ ಚೆನ್ನಾಗಿ ಮಾಡಬೇಕು. ಜಡ್ಜು ಪ್ರತಿಯೊಬ್ಬರು ಮನುಷ್ಯರು ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಯಾವ ವ್ಯಕ್ತಿ ಬಗ್ಗೆ ಜಡ್ಜ್ ಮಾಡಬೇಕು ಅಲ್ಲಿ ಮಾಡಬೇಕು. ಅದೇ ನಿಜವಾದ ವ್ಯಕ್ತಿತ್ವ. ಸೊ ವಿಮರ್ಶೆ ಮಾಡಬೇಕು ಒಬ್ಬ ವ್ಯಕ್ತಿನ. ಅದು ನಾನಾದರೂ ಅಷ್ಟೇ, ಯಾರಾದರೂ ಅಷ್ಟೇ. ಈ ವ್ಯಕ್ತಿ ಸತ್ಯ ಹೇಳ್ತಾ ಇದ್ದಾರಾ, ವಿಮರ್ಶೆ ಮಾಡಬೇಕು. ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಕೇಳ್ತಿರೋ, ಕಲಿತಿರೋ, ಮತ್ತೊಂದು ಮಾಡ್ಕೋತಿರೋ. ವಿಮರ್ಶೆನೂ ಇಲ್ಲ, ಏನೂ ಇಲ್ಲ. ನಂಬರ್ ಕಾಣಿಸ್ತು ಹೊಡೆಯೋಣ ಕಾಲ್ ಅಷ್ಟೇ ಮಾಡೋದು ಜನ. ನನ್ನ ನಂಬರ್ ಕಾಣಿಸಿದ ತಕ್ಷಣ ಬನ್ನಿ ಕನ್ಸಲ್ಟೇಷನ್ಗೆ ಕರೆಯಲ್ಲ. ಎಷ್ಟು ನಮ್ಮ ಎಪಿಸೋಡ್ಗಳನ್ನ ಅರ್ಥ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ ಎಷ್ಟೋ ಜನಕ್ಕೆ. ಕನ್ಸಲ್ಟೇಷನ್ನೇ ಕೊಟ್ಟಿಲ್ಲ ಎಷ್ಟೋ ಜನಕ್ಕೆ. ಏನಕ್ಕೆ ಅಂದರೆ ಅರ್ಥ ಮಾಡ್ಕೊಂಬರ್ಬೇಕು. ಸುಮ್ಮನೆ ದುಡ್ಡು ಸಿಗುತ್ತೆ ಅಂತ ಎಲ್ಲ ಇಲ್ಲಿ ಜ್ಯೋತಿಷ ಹೇಳಲ್ಲ. ದುಡ್ಡು ಇಸ್ಕೊತೀವಿ ಹೌದು, ಬಟ್ ನಿಮಗೂ ಅದು ಗೊತ್ತಿರಬೇಕು. ಇವ್ರು ಕರೆಕ್ಟಾಗಿ ಹೇಳ್ತಾರೆ ಅಥವಾ ಕರೆಕ್ಟಾಗಿ ಜಡ್ಜ್ ಮಾಡಿದ್ದಾರೆ ಅನ್ನೋದು ಇರಬೇಕು ಒಬ್ಬ ವ್ಯಕ್ತಿತ್ವ. ನಾವು ವ್ಯಕ್ತಿತ್ವ ನೋಡೇ ಕನ್ಸಲ್ಟೇಷನ್ ತೊಗೊಳೋದಿಲ್ಲ. ಬೇಕಾದ್ರೆ ಚೆಕ್ ಮಾಡ್ಬೋದು ನೀವು ನಾವು ಯಾವ ಥರ ಕನ್ಸಲ್ಟೇಷನ್ ತೊಗೋತೀವಿ ಅಂತ. ಓಕೆ 12 ಲಗ್ನದ ಫಲಗಳನ್ನ ನೋಡ್ಕೊಂಡು ಹೋಗ್ಬೋಣ. ದಯವಿಟ್ಟು ರಾಶಿ ಗೊತ್ತಿದ್ರೆ ರಾಶಿ ನೋಡ್ಕೊಳಕ್ಕೆ ಹೋಗ್ಬೇಡಿ, ಲಗ್ನನೇ ಗೊತ್ತಿರಬೇಕು. ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ. ಸೊ ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು, ಮಾರ್ಕ್ಸು ಕಡಿಮೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ,
ಸ್ವಲ್ಪ ಟೆನ್ಷನ್ನು, ಮಾತುಕತೆಯಿಂದ ನಿಷ್ಠೂರಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಬಿಸ್ನೆಸ್ಸು ತುಂಬ ಎಫರ್ಟ್ ಹಾಕಿದರೂ ಕೂಡ ಸಕ್ಸಸ್ ಕಡಿಮೆ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸ್ವಲ್ಪ ಜಗಳಗಳು ಜಾಸ್ತಿ. ಸೊ ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್, ಜಾಬ್ ಮೀಡಿಯಮ್ ಆಗಿದೆ. ಸ್ವಲ್ಪ ಪ್ರೆಷರ್ ಲೋಡು ಅದು ಇದು ಎಕ್ಸೆಟ್ರಾ ಇದ್ದೇ ಇರುತ್ತೆ. ಟೈಮಿಗೆ ದುಡ್ಡು ಬರುತ್ತೆ, ಇದು ಪ್ಲಸ್ ಪಾಯಿಂಟ್. ಈ ತಿಂಗಳು ನಿಮಗೆ ಏನೋ ಒಂದು ಖರ್ಚಿದೆ, ಈ ತಿಂಗಳು ದುಡ್ಡು ಬೇಕು, ದುಡ್ಡು ಕೈಲಿರುತ್ತೆ. ಬಟ್ ದುಡ್ಡು ಉಳಿಯಲ್ಲ, ದುಡ್ಡು ಕೈಲಿರುತ್ತೆ, ಖರ್ಚಾಗ್ತಿರುತ್ತೆ. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ಲಂಸಮ್ ಹಣ ಬರುತ್ತೆ, ಒಳ್ಳೆ ಹಣ, ಬಟ್ ಅಷ್ಟೇ ಖರ್ಚು, ಇನ್ವೆಸ್ಟ್ಮೆಂಟ್ಗಳು. ಹಾಗೆ ಮದುವೆ ಜೀವನದಲ್ಲಿ ತುಂಬ ಖುಷಿಯಾದ ವಾತಾವರಣ ಬರ್ತಕ್ಕಂಥದ್ದು, ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್, ಸೆಲ್ಫ್ ಎಫರ್ಟ್ ಆಗಿರೋ ಸಕ್ಸಸ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಬರುತ್ತೆ, ಬಟ್ ಅದನ್ನು ಮ್ಯಾನೇಜ್ ಮಾಡಿಕೊಂಡು ವಿಲ್ ಪವರಿಂದ ಮುಂದೆ ಹೋದರೆ ಸಕ್ಸಸ್ ಮೇಲೆ ಸಕ್ಸಸ್ಸು. ಬಿಸ್ನೆಸ್ಸಲ್ಲಿರೋರಿಗೆ ಹಣ ಸ್ವಲ್ಪ ಕಡಿಮೆ ತೋರಿಸ್ತಾ ಇದೆ, ವಿಪರೀತ ಸೆಲ್ಫ್ ಎಫರ್ಟ್ ಹಾಕಿದ್ದಲ್ಲಿ ವಿಪರೀತ ಲಾಭ. ಸೊ ಹಾಗೆ ಮದುವೆ ಜೀವನದಲ್ಲಿ ತುಂಬ ಈಗೋ ಕ್ಲ್ಯಾಶು, ಸೊ ಆ ಜಗಳದಲ್ಲಿ ನಾನೇ ಗೆದ್ದೆ ಅಂತ ಬೀಗ್ತಕ್ಕಂಥದ್ದೇ ಹೆಚ್ಚಾಗಿದೆ. ಸ್ವಲ್ಪ ಕ್ಲ್ಯಾಶಸ್ ಟೈಮ್. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಸ್ವಲ್ಪ ನೆಗೆಟಿವ್ ಟೈಮ್, ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಬಟ್ ನ್ಯೂಟ್ರಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್, ಓದಿದ್ದೆಲ್ಲ ಮರ್ತೋಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರೆಷರ್ ಲೋಡ್ ಹೆಚ್ಚು, ಕೆಲಸದಲ್ಲಿ ಕಿರಿಕಿರಿ ಹೆಚ್ಚು, ಜಗಳಗಳು ಹೆಚ್ಚು, ಹಾಗೆ ಓಡಾಟಗಳು ಹೆಚ್ಚಾಗುತ್ತೆ. ಜಾಬಿಂದ ತೆಗೆದು ಬಿಡ್ಬೋದು ಅಥವಾ ನೀವೇ ಹೋಗ್ಬಿಡ್ಬೋದು. ಸ್ವಲ್ಪ ಸ್ಟ್ರಗಲ್ ಟೈಪ್ ಜಾಬಲ್ಲಿ. ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಗೋಚಾರ ಫಲ 30%, ಉಳಿದಿದ್ದು ಜಾತಕ 70% ನಿಮ್ಮದು. ಹಾಗೆ ಮದುವೆ ಜೀವನದಲ್ಲಿ ಸಪ್ರೇಷನ್ ತೋರಿಸ್ತಾ ಇದೆ, ಗಲಾಟೆಗಳು ತೋರಿಸ್ತಾ ಇದೆ, ಈಗೋ ಕ್ಲಾಶ್ಗಳು ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಸೊ ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗಲ್ಲ ಕರೆಕ್ಟಾಗಿ. ಸ್ವಲ್ಪ ಆರೋಗ್ಯನೂ ಕೂಡ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಬೀಳ್ತಕ್ಕಂಥದ್ದು, ಹೇಳ್ತಕ್ಕಂಥದ್ದು, ಬ್ಲಡ್ ರಿಲೇಟೆಡ್ಡು, ಹಲ್ ರಿಲೇಟೆಡು ಸ್ವಲ್ಪ ಸಮಸ್ಯೆಗಳು. ಸೊ ಹಣ ಕಳ್ಕೊಳ್ತಕ್ಕಂಥ ಟೈಮು ಹುಷಾರಾಗಿರಬೇಕು. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವರಿಗೆ ನನ್ನದು ಬೈಕು, ವೆಹಿಕಲ್ಲು, ಪ್ರಾಪರ್ಟಿ, ಮನೆ ತೊಗೋಬೇಕು, ಸೈಟ್ ತೊಗೋಬೇಕು ಅನ್ನೋರಿಗೆ ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಎಕ್ಸಲೆಂಟ್ ಟೈಮ್. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಬಟ್ ಗುಡ್. ಬಿಸ್ನೆಸ್ಸಲ್ಲಿರೋರಿಗೆ ಒಳ್ಳೆ ಹಣ, ಅದರಲ್ಲಿ ರಿಯಲ್ ಎಸ್ಟೇಟು, ಟೀಚಿಂಗು, ಕನ್ಸಲ್ಟೇಟ್ ಮಾಡೋರಿಗೆ ಸಿಕ್ಕಾಬಿಟ್ಟೆ ದುಡ್ಡು. ಹಾಗೆ ಮದುವೆ ಜೀವನ ಮೀಡಿಯಮಾಗಿ ತುಂಬ ಚೆನ್ನಾಗಿದೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯ ತುಂಬ ಅದ್ಭುತವಾಗಿರುತ್ತೆ, ಸಮಸ್ಯೆ ಇದ್ರೂ ಕೂಡ ಮೆಡಿಸಿನ್ ಸಿಕ್ಕಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಗುಡ್, ಜಾಬಲ್ಲಿ ಮೀಡಿಯಮ್ ಗುಡ್, ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಬಿಸ್ನೆಸ್ಸಲ್ಲಿ ಹಣಕಾಸು ಬರುತ್ತೆ. ಮದುವೆ ಜೀವನದಲ್ಲಿ ಸಿಕ್ಕಾಬಟ್ಟೆ ಈಗೋ ಕ್ಲಾಶು, ಸಪ್ರೇಷನ್ ಆಗೋ ಸಾಧ್ಯತೆಗಳು, ಗಲಾಟೆಗಳು. ಮದುವೆಗೆ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಸೆಟ್ ಆಗಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಡಿಪ್ರೆಷನ್ ಹೆಚ್ಚಾಗಿದೆ. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಹೈಯರ್ ಎಜುಕೇಷನ್ ಎಕ್ಸಲೆಂಟ್ ಆಗಿದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ, ಜಾಬ್ ಚೇಂಜ್ ಮಾಡೋರಿಗೆ 50% ಇದೆ. ಬಿಸ್ನೆಸ್ಸು ಸಾಧಾರಣವಾಗಿದೆ, ಬಟ್ ಹಣ ಬರುತ್ತೆ. ಮದುವೆ ಜೀವನ ಎಕ್ಸಲೆಂಟ್ ಆಗಿದೆ, ಏನೇ ಸಮಸ್ಯೆ ಇದ್ರೂ ಸಾಲ್ವ್ ಔಟ್ ಆಗುತ್ತೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಸಮಯ. ಆರೋಗ್ಯ ಮಾತ್ರ ಫಸ್ಟ್ ಕ್ಲಾಸ್ ಆಗಿರುತ್ತೆ, ಸಮಸ್ಯೆ ಇದ್ರೂ ಒಳ್ಳೆ ಮೆಡಿಸಿನ್ ಸಿಕ್ಕಿ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್ಸ್ ಆ್ಯಂಡ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ, ಕಿರಿಕಿರಿ ಹೆಚ್ಚಾಗುತ್ತೆ. ಬಿಸ್ನೆಸ್ಸಲ್ಲಿರೋರಿಗೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ, ಸ್ವಲ್ಪ ಲಾಸ್ ಆಗುತ್ತೆ. ಮದುವೆ ಜೀವನದಲ್ಲಿ ಸಪ್ರೇಷನ್ಗಳು ಹೆಚ್ಚಾಗುತ್ತೆ, ತಾತ್ಕಾಲಿಕವಾಗಿ ಗಲಾಟೆಗಳು ಹೆಚ್ಚಾಗುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಕರೆಕ್ಟಾಗಿ ಸಟ್ಟೆ ಆಗಲ್ಲ. ಹಾಗೆ ಆರೋಗ್ಯ ಏರುಪೇರಾಗೋ ಸಾಧ್ಯತೆ, ಸ್ವಲ್ಪ ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಹ್ಯಾಂಡ್ಲ್ ಮಾಡ್ಕೊಳ್ಳಿ. ಮೇಜರ್ ಇಲ್ಲ, ಸಣ್ಣ ಪುಟ್ಟ. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವರಿಗೆ ಎಜುಕೇಷನ್ ಮೀಡಿಯಮ್, ಜಾಬ್ ಮಾಡೋರಿಗೆ ಮೀಡಿಯಮ್ ಗುಡ್, ಸಣ್ಣ ಪುಟ್ಟ ಪ್ರೆಷರ್ ಲೋಡ್ ಇರುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣ ಬಂದರೂ ಕೂಡ ಇನ್ನೊಂದು ಕಡೆ ಲಾಸು, ಸಾಲ ಕೊಡಬಾರ್ದು, ಯಾರಿಗೂ ವಾಪಸ್ ಕೊಡಲ್ಲ. ಸ್ವಲ್ಪ ಸಮಸ್ಯೆದಾಯಕ ಟೈಮ್ ಅಂತ ಹೇಳ್ಬೋದು. ಮದುವೆ ಜೀವನ ಫಸ್ಟ್ ಕ್ಲಾಸ್ ಆಗಿದೆ, ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ. ಮದುವೆಗೆ ಹುಡುಕ್ತಕ್ಕಂಥವ್ರಿಗೂ ಒಳ್ಳೆಯ ಟೈಮ್. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡಿದರೆ ಒಳ್ಳೆಯ ಟೈಮ್. ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್. ಜಾಬ್ ಹುಡುಕ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೆ ದುಡ್ಡು,
ಮನೆ ತೊಗೋಬೇಕು, ಸೈಟ್ ತೊಗೋಬೇಕು, ಲೋನ್ ಬೇಕು, ಅಥವಾ ಎಕ್ಸೆಟ್ರಾ ಪ್ರಾಪರ್ಟಿ ಆ್ಯಂಡ್ ವೆಹಿಕಲ್, ಎಕ್ಸಲೆಂಟ್ ಟೈಮ್. ಹಾಗೆ ಮದುವೆ ಜೀವನ ಕಿರಿಕಿರಿ, ತುಂಬ ಕಿರಿಕಿರಿ, ಕೋರ್ಟಲ್ಲಿದ್ದರೆ ಸಪ್ರೇಷನ್ ಸಿಗುತ್ತೆ. ಹಾಗೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಚೆನ್ನಾಗಿಲ್ಲ ಟೈಮು, ಸಾಧಾರಣ ಜಗಳಗಳು ಜಾಸ್ತಿ, ವೀಕು ಸ್ವಲ್ಪ, ಒಳ್ಳೆ ಸಂಬಂಧಗಳು ಬರಲ್ಲ. ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು ತೋರಿಸ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ಬೋದು, ತಲೆನೋವು ಹೆಚ್ಚಾಗ್ಬೋದು. ಸೊ ನೆಕ್ಸ್ಟ್ ಕುಂಭಲಗ್ನದವ್ರಿಗೆ, ಪ್ರಾಪರ್ಟಿ ಮಾರೋರಿಗೆ ಗುಡ್ ಟೈಮ್, ಲಾಭಾಂಶ ಕಡಿಮೆ ಇರುತ್ತೆ. ಎಜುಕೇಷನ್ ಮೀಡಿಯಮ್ ಟೈಮ್, ಸೋಂಬೇರಿತನ ಹೆಚ್ಚಾಗಿದೆ, ಬಟ್ ಎಫರ್ಟ್ ಹಾಕಿದ್ದು ಸಕ್ಸಸ್ ಆಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ಸ್ ಆಗಲ್ಲ, ಸ್ವಲ್ಪ ಲಾಸು. ಹಾಗೆ ಮದುವೆ ಜೀವನದಲ್ಲಿ ಸಿಕ್ಕಾಪಟ್ಟೆ ಶಾರ್ಟ್ ಟೆಂಪರು, ಈಗೋ ಕ್ಲ್ಯಾಶು, ಸಣ್ಣ ಪುಟ್ಟದಕ್ಕೂ ಜಗಳಾಡಿ ಸಪ್ರೇಷನ್ ಆಗೋ ಸಾಧ್ಯತೆ. ಸೈಲೆಂಟಾಗಿದ್ಬಿಡಿ. ಸೊ ಹಾಗೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಸಿಕ್ಕಾಪಟ್ಟೆ ರಿಜೆಕ್ಷನ್ಸು, ನೀವು ಮಾಡ್ತೀರಲ್ಲ ಅವ್ರು ಮಾಡ್ತಾರೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಒನ್ ಮೀನಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತವಾಗಿದೆ. ಜಾಬಲ್ಲಿರೋರಿಗೆ ಸ್ವಲ್ಪ ಆಲಸ್ಯ ಹೆಚ್ಚಾಗಿರುತ್ತೆ. ಬಿಸ್ನೆಸ್ ಮಾಡೋರಿಗೆ ಸಾಧಾರಣವಾಗಿ ಹಣ ಬರುತ್ತೆ. ಮದುವೆ ಜೀವನ ತುಂಬ ಸಾಧಾರಣವಾಗಿದೆ, ಎಮೋಷನ್ಸ್ಗೆ ವ್ಯಾಲ್ಯೂ ಕಡಿಮೆ. ಹಾಗೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ, ಬಟ್ ಇಷ್ಟ ಇಲ್ಲದೇ ಹೂ ಅನ್ಬೇಕಾಗತ್ತೆ. ಆರೋಗ್ಯ ಸ್ವಲ್ಪ ಸಾಧಾರಣ, ಸ್ವಲ್ಪ ನೆಗೆಟಿವ್ ಇದೆ, ಬಟ್ ಮ್ಯಾನೇಜೇಬಲ್. ಇಷ್ಟು ವೀಕ್ಷಕರೇ ಕುಜನ ಮಿಥುನ ರಾಶಿಯ ಪ್ರವೇಶದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.